ಈಗಲೇ ಫೋನ್ ಕಟ್ಟಾದಕ್ಕೆ ಪ್ರೋಗ್ರಾಮ್ ಮುಗ್ದಕ್ಕೆ ಮಿಲನ ಫಿಲಮ್ ಕ್ಲೈಮ್ಯಾಕ್ಸ್ನ ಕಟ್ ಮಾಡಿ ಯೂಟ್ಯೂಬಲ್ಲಿ ಇರೋದನ್ನ ಕಟ್ ಮಾಡ್ಕೊಂಡು ಚಂದನ ಕಳಿಸ್ತೀನಿ ಕ್ಲೈಮ್ಯಾಕ್ಸ್. ಇದು ನೋಡ್ಬಿಟ್ಟಾರೋ ಅಟ್ಲೀಸ್ಟ್ ಅವ್ನಿಗೆ ಹಳೇದೆಲ್ಲ ನೆನಪು ಬಂದು ಹಳೆ ರೀಲ್ಸು ತಪ್ಕೊಂಡ್ರದೆಲ್ಲ ನೆನಪು ಬಂದ್ರೆ ಮತ್ತೆ ವಾಪಸ್ ಹೊರಗೆ ತಪ್ಕೊಂಡ್ರು ಸಂಸಾರ ಚೆನ್ನಾಗಿ ಮಾಡಲಿ ಅಂತ. ಆಯ್ತು ಬಂದೆ ಸರ್. ಕರಿಯರ್ ದೃಷ್ಟಿಯಿಂದ ನಿರ್ಧಾರ ಮಾಡಿದ್ದಾರೆ ಅಂತನಾ ಸರ್? ಕರಿಯರ್ ದೃಷ್ಟಿಯಿಂದ ಆಯ್ತು ಇರಪ್ಪ, ಗೊತ್ತು ಕಡೆ ಎಲ್ಲ ನಿಮ್ಮ ಮಾಸ್ಟರ್ ಇದ್ದ ಒಂದು ನಿಮಿಷ ಇರಪ್ಪ ಆಯ್ತು. ನಾನು ಮಾಸ್ಟರ್ ಪಾಠ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಿದ್ದೆ. ಕರಿಯರ್ ದೃಷ್ಟಿಯಿಂದ ಯಾರೋ ಒಂದು ಚೆನ್ನಾಗಿ ಪುಂಕ್ತಾ ಇದ್ದಾಗ ಆಯ್ತು ಸುಮ್ಮನಿರಪ್ಪಲ್ಲ ಅಂತ ಹೇಳೋದೆಲ್ಲ ಮಾಡ್ತಿದ್ದೆ. ಕೂತ್ಕೊ ಆಯ್ತು ನಾನು ಮಾಡ್ತೀನಿ ಇರೋ ಒಂದು ನಿಮಿಷ ಹುಡುಗ ಅವನೆಲ್ಲ ಇರಪ್ಪ. ಕರಿಯರ್ ದೃಷ್ಟಿಯಿಂದ ಒಂದು ಮಾತು ಹೇಳ್ತೀನಿ, ಯಾರು ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಮದುವೆ ಆದ್ರ ಸರ್, ಗೊತ್ತಿಲ್ಲದೆ ಮದುವೆ ಆದ್ರ. ಮದುವೆ ಆದ್ಮೇಲೆ ಇದಾಯ್ತೆ ಅಂದ್ರೆ ಕರಿಯರ್ ಯೋಚನೆ ಮಾಡಿರ್ತಾರೆ. ಬಟ್ ಬೇರ್ಪಟ್ಟು ಮಾತ್ರಕ್ಕೆ ಇಬ್ರು ಪೀಕ್ ಕೊಟ್ಟಾಯ್ತಾರೆ. ಈಗ ಸರ್ ಈಗ ಒಂದು ಎಕ್ಸಾಂಪಲ್, ಬೇರ್ಪಟ್ಟಿಟ್ಕೆ ಇವ್ನು ಋತಿಕ್ ರೋಷನ್ ಅವರು ದೀಪಿಕಾ ಪಡ್ಕೊಂಡು ಆಗಕ್ಕಾಯ್ತಾ? ಇಲ್ಲ. ಬದುಕು ಸುಂದರವಾದ್ದು, ಚೆನ್ನಾಗಿ ಬದುಕಿ ಅಣ್ಣ. ಒಂದು ಶೋ ಮುಖ್ಯನ ಕರಿಯರ್ ಮುಖ್ಯನ ಅಣ್ಣ? ಒಂದು ಶೋ ಮುಖ್ಯನ ಕರಿಯರ್ ಮುಖ್ಯನ? ಅದು ಸಾರಿ, ಒಂದು ಶೋ ಮುಖ್ಯನ ಜೀವನ ಮುಖ್ಯನ? ಜೀವನನೇ ಮುಖ್ಯ ಅಂದ್ರೆ ಚೆನ್ನಾಗಿ ಬಾಳ್ತಾರೆ. ಕರಿಯರ್ ಮುಖ್ಯ, ನಂಗೆ ಶೋ ಮುಖ್ಯ ಅಂದ್ರೆ ಕಷ್ಟ. ಅದು ನಾನು ಹೆಂಗ್ ಈಗ ನಾನು ಅದೇ ಹೇಳೋದು, ಶೋ ಮುಖ್ಯನ ಜೀವನ ಮುಖ್ಯನ? ಜೀವನನೇ ಮುಖ್ಯ. ಜೀವನದಲ್ಲಿ ಚೆನ್ನಾಗಿ ಬಾಳ್ಬೇಕು. ನಮ್ಮ ಬದುಕು 4 ಜನ ಇವಕ್ಕೆ ನನ್ಗೆ ಇನ್ಬಾಕ್ಸ್ ಹಾಳಾದು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಲೇವು ಇಬ್ರು ಸೇರಿಸಿ ನನ್ನ ಮಾತು ಕೇಳಿದಾರ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ನನ್ನ ಸಿನಿಮಾ ಮುಹೂರ್ತಕ್ಕೆ ದಯವಿಟ್ಟು ಬನ್ನಿ. ನಾನು ತುಂಬಾ ಕಷ್ಟದ ಸಿನಿಮಾ ಮಾಡ್ತಾ ಇರೋದು. ಈ ನೆಪೋಟಿಸಮ್ ಇಂಡಸ್ಟ್ರಿಯಲ್ಲಿ ನಾನು ಭಾಳ ಕಷ್ಟಪಟ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ನಂತರ ಟ್ಯಾಲೆಂಟೆಡ್ ಸಿಗಲ್ಲ. ತುಂಬಾ ಅಪರೂಪ, ಕರ್ನಾಟಕ ಸಿಕ್ಕಿರೋ ಅಪರೂಪದ ವಜ್ರ ನಾನು. ದಯವಿಟ್ಟು ನಾನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.